सिद्धिप्रदायकाय गुरु ब्रह्मा गुरु विष्णु गुरुदेव महेश्वर गुरु साक्षाತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ ತಿಂಗಳಲ್ಲಿ ಸಿಂಹ ರಾಶಿಯ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವೃತ್ತಿ ಬದುಕಿನ ಬಗ್ಗೆ ನೋಡೋ ಹಾಗಿದ್ದರೆ, ಯಾರೆಲ್ಲ ಸೈನ್ಯ ಹಾಗೂ ಪೊಲೀಸ್ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಉತ್ತಮವಾದ ಜವಾಬ್ದಾರಿ ಸಿಗುತ್ತದೆ. ನಿಮ್ಮ ಕೆಲಸ ಕಾರ್ಯಗಳಿಂದ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಅನ್ನೋದು ಸಿಗುತ್ತದೆ. ಯಾರೆಲ್ಲ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ತೊಡಗಿದರೆ ಅವರಿಗೆ ಉತ್ತಮವಾದ ಅವಕಾಶಗಳು ಸಿಗುತ್ತದೆ. ನೀವು ರಾಜಕೀಯದಲ್ಲಿ ಇದ್ದಂತಹ ವ್ಯಕ್ತಿ ಅಥವಾ ಸಮಾಜ ಸೇವೆಯಲ್ಲಿ ಇರುವಂತಹ ವ್ಯಕ್ತಿಗಳಾಗಿದ್ದರೆ ಈ ಸಮಯ ಜನಗಳಿಗೆ ಮಧ್ಯೆ ಗುರುತಿಸಿಕೊಳ್ಳುವಂತಹ ಸುವರ್ಣಾವಕಾಶ ನಿಮ್ಮದಾಗಲಿದೆ. ಇನ್ನು ಆರ್ಥಿಕ ಸ್ಥಿತಿಯನ್ನು ನೋಡೋ ಹಾಗಿದ್ದರೆ, ದುಡ್ಡು ಏನೋ ಬರುತ್ತದೆ, ಆದರೆ ನಿಮ್ಮ ಸ್ವಭಾವದಲ್ಲಿ ಹಣ ಖರ್ಚು ಆಗುವಂಥದ್ದು ಸಂಭವ ಜಾಸ್ತಿ ಇದೆ. ಕೈಯಲ್ಲಿರುವಂಥ ಹಣವನ್ನು ಸ್ವಲ್ಪ ಸೇವಿಂಗ್ಸ್ ಕಡೆ ಗಮನವನ್ನು ಕೊಡಿ. ಮನೆಯ ವಿಚಾರಕ್ಕೆ ಹಾಗೂ ಗಾಡಿಯ ಒಂದು ಸಮಸ್ಯೆಗಳಿಗೆ ಹಣ ವ್ಯಯ ಆಗುವಂಥದ್ದು ಸಾಧ್ಯತೆ ತುಂಬ ಇದೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋ ಹಾಗಿದ್ದರೆ, ನಿಮ್ಮ ಸ್ವಂತ ಬಿಸ್ನೆಸ್ಸಲ್ಲಿ ನೀವೇ ಬಾಸ್ ಆಗಿ ಇರ್ತೀರ. ಚಿನ್ನದ ವ್ಯಾಪಾರಕ್ಕೆ ಭಾರಿ ಲಾಭ ಅನ್ನೋದು ಸಿಗುತ್ತದೆ. ಪಾರ್ಟ್ನರ್ ಜೊತೆ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಜಾಗೃತರಾಗಿರಿ, ಇಲ್ಲವಾದಲ್ಲಿ ಅನಗತ್ಯ ಅನುಮಾನ ಅನ್ನೋದು ಬೀಳುತ್ತದೆ. ಇನ್ನು ಪ್ರೀತಿ ಹಾಗೂ ಕುಟುಂಬದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ತಂದೆ ಹಾಗೂ ತಾಯಿಯ ಜವಾಬ್ದಾರಿ ಜಾಸ್ತಿ ಇರುತ್ತದೆ. ಅವರ ಒಂದು ವಾದ ವಿವಾದಕ್ಕೆ ಈಡಾಗೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ಇರುವಂತಹ ಶುಭ ಕಾರ್ಯದಲ್ಲಿ ನಿಮ್ಮದೇ ಮೇಲುಗೈ ಆಗಿರುತ್ತದೆ. ಪ್ರೇಮಿಗಳಿಗೆ ಸ್ವಲ್ಪ ಈಗೋ ಸಮಸ್ಯೆ ಅನ್ನೋದು ಕಾಣುತ್ತದೆ. ನಾನೇ ಅನ್ನೋದು ಒಂದು ಹಠ ಬಿಟ್ಟಿದರೆ ಪ್ರೇಮದ ವಿಚಾರದಲ್ಲಿ ನಿಮ್ಮ ಬಾಂಧವ್ಯ ತುಂಬ ಚೆನ್ನಾಗಿರುತ್ತದೆ. ಹಾಗೆ ಈ ತಿಂಗಳು ನಿಮ್ಮ ಒಂದು ಜವಾಬ್ದಾರಿ ಸಮಾಜದಲ್ಲಿ ಹೆಚ್ಚಾಗಿರುತ್ತದೆ. 4 ಜನ ಅವರ ಸಮಸ್ಯೆಯನ್ನು ಆಲಿಸಿಕೊಂಡು ನಿಮ್ಮ ಹತ್ರ ಪರಿಹಾರಕ್ಕಾಗಿ ಬರ್ತಾರೆ. ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋ ಹಾಗಿದ್ದರೆ, ಬಿಸಿಲಿನ ಬೇಗೆಯಲ್ಲಿ ಮೈಕೈ ನೋವು ಆಗುವಂಥದ್ದು ವಿಚಾರವಿದೆ. ಸ್ವಲ್ಪ ಜಾಗೃತರಾಗಿರಿ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರಬಹುದು. ಸರಿಯಾದ ರೀತಿಯಲ್ಲಿ ಊಟ ಹಾಗೂ ಸರಿಯಾದ ರೀತಿಯಲ್ಲಿ ನೀರನ್ನು ಸೇವನೆ ಮಾಡಿ. ಈ ರಾಶಿಯವರ ಒಂದು ಪರಿಹಾರದ ಮಾರ್ಗವನ್ನು ನೋಡೋ ಹಾಗಿದ್ದರೆ, ಭಾನುವಾರದ ದಿನ ಬೆಳಗಿನ ಜಾವದಲ್ಲಿ ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಭೇಟಿ ನೀಡಿ. ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಕೆಂಪು ಬಣ್ಣದ ಕರವಸ್ತ್ರವನ್ನು ಸದಾಕಾಲ ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ 1 ಹಾಗೂ 5 ಹಾಗೂ ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಸೊ ಇದಾಗಿತ್ತು ಸಿಂಹ ರಾಶಿಯ ಮೇ ತಿಂಗಳ ಭವಿಷ್ಯ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.